ಟೀ ಕುಡಿಯೋಕ್ಕೆ ನಾವು ಟೌನಿಂದ ಎಷ್ಟು ದೂರ ಹೋಗ್ತೀವಿ ಅಂತ ತೋರಿಸ್ತೀನಿ. ಅವತ್ತು ಆಗಲ್ಲ ಅವೇಸಮ್ ಅಂತ ಹೇಳಿ ಫುಲ್ಲು ಎಲ್ಲ ಫ್ಯಾನ್ಸ್ ಆಗ್ಬಿಟ್ಟವ್ರೆ. ಎಲ್ಲ ಡೀಸೆಲ್ ವಾಶ್ ಮಾಡ್ಬೇಕಲ್ಲ, ಹಂಗೆ ಮಾಡಂಗಿಲ್ಲ. ಎಲ್ಲ ಹೋಗ್ತಿದ್ರು ಇನ್ನು ಕೆಲವೇ ಕ್ಷಣದಲ್ಲಿ ಚನ್ನಪಟ್ಟಣ ಇಳಿತಾರೆ. ಇನ್ನು ನಾಚಿಕತೆ ಇದೆಯಲ್ಲ, ಮದುವೆ ಆಗ ಹೆಣ್ಣು ಮದುವೆ ಆಗ ಗಂಡು. ಏನು ಕಟಿಂಗ್ ಶಾಪಲ್ಲಿ ನೀರು ಹೊಡೆದಂಗೆ ಹೊಡಿತಾ ಇದೆಯಲ್ಲ. ಏನು ಈ ಮಟ್ಟಕ್ಕೆ ಆರಾಮ. ಇವತ್ತು ರೈತರು ನಾವೇನು ಕೆಲಸ ಮಾಡ್ಬೋದಿದ್ವಿ ಗೊತ್ತಾ? ಬೆಳಗಿಂದ ನೀವೇನು ಮಾಡಲ್ಲ, ಏನು ಮಾಡಲ್ಲ. ಏನು ಪ್ರಸನ್ನ ಗಾಡಿ ತೆಗಿ, ಪ್ರಸನ್ನ ಗಾಡಿ ತೆಗಿರಿ. ಕುಲ್ವಾಡಿ ಎಲ್ಲ ಕಣ, ಗುಡ್ವಾಲಿ. ನಮ್ಮದು ಚಂದ್ರಮಠದಲ್ಲಿ ಒಂದು ದಿನ ಮಂತ್ರಾಲಯ ಹೋಗ್ತಿದ್ಯಲ್ಲ, ಏನು ಅನಿಸ್ತೈತೆ? ಬಸ್ಕರ್ ಒಂಚೂರು ಬನ್ನಿ, ಲಾಸ್ಟ್ ಕುಡಿ ಅಂತ ನ್ಯಾಯವೇ ಸನ್ಸ್ಕ್ರೀನ ಇದೇ ಸೈಡ್ಗೆ. ಹಾಯ್ ಗಾಯ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಸಂಡೇ, ಬಟ್ ಏನು ಕತೆ ಅಂದರೆ ಒಂದು ಕಾಂಕ್ರೀಟಿಂಗ್ ಇದೆ ನನಗೆ. ನಿಮ್ಮಲ್ಲಿ ಯಾರಾದರೂ ಸಿವಿಲ್ ಇಂಜಿನಿಯರ್ಸ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಕಾಂಕ್ರೀಟಿಂಗ್ ಸಂಡೇ ಇದ್ದರೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂತ. ಸಂಡೇ ಇವತ್ತು ಒಂದು 4 ಇಡ್ಲಿ, ಒಂದು 1/4 kg ಚಟ್ನಿ ತಿಂದು ಮನೆ ಕಳವ ಅಂದ್ಕೊಂಡಿರ್ತೀವಿ. ಸೈಟ್ ವಿಸಿಟ್ ಮಾಡಲೇಬೇಕಾಗುತ್ತೆ. ಸೊ ಸದ್ಯಕ್ಕೆ ಸೈಟು ನಮ್ಮ ಊರ ಹತ್ರನೇ ಇರೋದು. ಅಲ್ಲಿ ಸೈಟ್ ಹೋಗಿ ನಮ್ಮ ಮನೆಗೆ ಹೋಗ್ತೀನಿ, ವಾಪಸ್ಸು ಚೆನ್ನಾಗಿ ಬರ್ತೀನಿ. ಇವತ್ತು ನನ್ನ ಜೊತೆ ಭಾಸ್ಕರ್, ಕಾರ್ತಿಕ್ ಡಿ ಯಾರೂ ಇಲ್ಲ. ಸೊ ಯಾಕಂದರೆ ಸಂಡೇ. ನಿನ್ನೆ ನನ್ನ ಜೊತೆನೇ ಇದ್ದರು, ಬಟ್ ಇವತ್ತೇನೋ ಕೆಲಸ ಅಂತ ಕಾರ್ತಿಕ್ ಡಿ ಊರಿಗೆ ಹೋದ. ಭಾಸ್ಕರ್ ಇನ್ನೂ ಬಂದಿಲ್ಲ. ಕಾಂಕ್ರೀಟಿಂಗ್ ಆಗಲೇ ಸ್ಟಾರ್ಟ್ ಆಗಿತ್ತು ಅಂತ ನಾನೇ ಹೋಗ್ತಾ ಇದ್ದೀನಿ. ನಾನು ಇವತ್ತು ಬೇಬಿ ತೋಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ತೋಟಕ್ಕೆ ಹೋಗಿ ರಿಫ್ರೆಶ್ ಆಗಿ ಒಂದು 4 ಎಳ್ನೀರು ಹೊಡ್ಕೊ ಬರವ, ಏನಂತೀರ? ಬೆಳಿಗ್ಗೆ ಸೈಟ್ಗೆ ಅಂತ ಹೋಗಿದ್ದು, ಬರೋಷ್ಟಲ್ಲಿ 4 ಗಂಟೆ ಆಯಿತು. ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಷ್ಟೇ. ಯಾವ ತೋಟದ ಹತ್ರನೂ ಹೋಗೋಕ್ಕಾಗಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ಇವತ್ತು ರಾಮನವಮಿ ಬೇರೆ. ಈಗ ರೆಡಿಯಾಗಿ ಟೆಂಪಲ್ಗೆ ಹೋಗೋ ಅಂತ ಹೋಗ್ತಾಯಿದ್ದೀನಿ. ಚನ್ನಪಟ್ಟಣದ ಒಂದು ಫೇಮಸ್ ಟೆಂಪಲ್ ಇದೆ, ಆಂಜನೇಯ ಸ್ವಾಮಿದು. ನೀವು ಹಾಸನ ಅಥವಾ ಚನ್ನಪಟ್ಟಣದವರಾಗಿದ್ದರೆ ಗೊತ್ತಿರುತ್ತೆ, ಇಲ್ಲಾಂದರೆ ತೋರಿಸ್ತೀನಿ ಬನ್ನಿ. ಇದೇ ನಮ್ಮ ಊರಿನ ಆಂಜನೇಯ ಸ್ವಾಮಿ ದೇವಸ್ಥಾನ. ಫುಲ್ಲು 40 ಅಡಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಇಲ್ಲಿ. ರಾಮನವಮಿ ಅಂತೇಳಿ ಫುಲ್ಲು ಅಲಂಕಾರ ಮಾಡಬೇಕು. ಆಗಲೇ ನಾನು ಚಿಕ್ಕವನಿದ್ದಾಗಲೇ ಕಟ್ಸಿರೋದು. ಆಗಲೇ ಎಷ್ಟು ಚೆನ್ನಾಗಿ ಮಾಡೋರು ಆರ್ಕಿಟೆಕ್ಚರ್. ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಪ್ಪ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಈಗ ಸಮಯ 4 ಗಂಟೆ ಆಗಿದೆ. ಶಾರ್ಪ್ 4 PM ನಮ್ಮದು ಟೀ ಬ್ರೇಕು. ಈಗ ಭಾಸ್ಕರನ್ ಕರ್ಕೊಂಡು ಟೀ ಕುಡಿಯೋಕ್ಕೆ ಹೋಗಬೇಕು. ಟೀ ಕುಡಿಯೋಕ್ಕೆ ನಾವು ಟೌನಿಂದ ಎಷ್ಟು ದೂರ ಹೋಗ್ತೀವಿ ಅಂತ ತೋರಿಸ್ತೀನಿ. ಒಂದು ಸಿಂಗಲ್ ಪೀಸ್ ಆಫ್ ಟೀಗೆ ಬಾಯ್ಸು ಎಷ್ಟು ದೂರ ಹೋಗ್ತಾರೆ ಟೌನಿಂದ ಅಂತ. ಭಾಸ್ಕರ್ ಅವರು ಸಂಡೇನೂ ಅಂಗಡಿ ಕ್ಲೋಸ್ ಮಾಡಿಲ್ಲ. ಸಂಡೇನೂ ಅಂಗಡಿ ಓಪನ್ ಮಾಡಿಕೊಂಡು ಫುಲ್ಲು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇನ್ನೂ ಇಷ್ಟೊತ್ತಾದರೆ ಟೀ ಕುಡಿಯೋಕ್ಕೆ ಬರೋದೇ ಕೆಲಸ ನನ್ನ ಜೊತೆ. ಭಾಸ್ಕರ್ ಅವ್ರು ಸಿಕ್ಕಿದ್ದಾರೆ. ಈಗ ನಾವು ಒಂದು ಪೀಸ್ ಟೀ ಕುಡಿಯೋಕ್ಕೆ ಟೌನಿಂದ ಎಷ್ಟು ದೂರಕ್ಕೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮಗ? ಒಂದು 5 ಕಿಲೋಮೀಟ್ರ್. 5 ಕಿಲೋಮೀಟ್ರ್ ಬರೀ ಟೀ ಕುಡಿಯೋಕ್ಕೆ ರೆಗ್ಯುಲರಾಗಿ. ಆಮೇಲೆ ಅವರು ಟೀ ಪಾಪ ಎಷ್ಟು ಜಾಸ್ತಿಗೆ ಮಾರ್ತಾರಲ್ವ, ಎಷ್ಟೋ ರೂಪಾಯಿಗೆ ಮಾರ್ತಾರೆ. ಹೌದು, ನಮಗೆ ಇಲ್ಲಿಂದ ಹೋಗ್ತೀವಿ ಅಂತ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸ್ವಲ್ಪ ನೀರು ಹಾಕಲ್ಲ. ಆಮೇಲೆ ಕ್ವಾಲಿಟಿ, ಟೀ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಾವು ಇಲ್ಲಿಂದ ಹೋಗ್ತೀವಿ. ಸ್ಟೇಟ್ ಹೈವೇ ಮೇಲೆಲ್ಲ ಗೊತ್ತಾಯ್ತೀವಿ ಟೀ ಕುಡಿಯೋಕೆ ಹೋಗಿ. ನಾವು ಸಿಟಿ ಬಿಟ್ಟು ಅಲ್ಲ, ಟೌನ್ ಬಿಟ್ಟು ಹೈವೇಗೆ ಬಂದಿದ್ದೀವಿ. ಹೈವೇಯಿಂದ ಇನ್ನೂ ಒಂಚೂರು ಮುಂದೆ ಹೋಗ್ಬೇಕು. ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಆಫ್ಟರ್ 7 ಲಾಂಗ್ ಕಿಲೋಮೀಟರ್ಸ್. ಇಲ್ಲೇ ನಾವು ಟೀ ಕುಡಿಯೋಕ್ಕೆ ಬರೋದು. ಸಹನಾ ಪ್ರಾವಿಜನ್ ಸ್ಟೋರ್ಸ್. ಚಂದ್ರಮಣದಿಂದ 8 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಟೀ ಬಂದಿದೆ. ಟೀ ಕುಡ್ದಾಯ್ತು, ಹೊರಡ್ತಾ ಇದ್ದೀವಿ. ಗಲೀಜೇನಾಗಿಲ್ಲ. ನಮ್ಮ ಅಣ್ಣನ ಮದುವೆ ಡೆಕೋರೇಷನ್ಗೆ ಹಾಕಿದ್ದು ಟೇಪ್ಗಳು ಹೋಗಿ ಎಲ್ಲ ಡೀಸೆಲ್ ವಾಶ್ ಮಾಡಿಸ್ಬೇಕು. ಎಲ್ಲೆಲ್ಲ ಅನಿಸಿದ್ವಿ ಎಲ್ಲ ಕಡೆ ಹಂಗೆ ಟೇಪ್ ಹಂಗೆ ಹೊಡೆದ್ಬಿಟ್ಟೈತೆ. ಭಾಸ್ಕರ್ ಅವರು ಕಾರ್ತಿಕ್ ಡಿ ಇಲ್ಲ ಅಂತ ಭಾಳ ಬೇಜಾರಲ್ಲಿದ್ದಾರೆ. ಅದಕ್ಕೆ ಬರೋಕ್ಕೆ ಹೇಳಿದ್ರೆ ಗೊತ್ತಾಯಿದ್ದಾರೆ. ಮತ್ತೆ ಚಂದ್ರ
ಅಂತ ಹಾಕಿಲ್ಲ ಕಣ. ಮುಂದೆ ಹಾಕೋರು ಮುಂದೆ. ಅವತ್ತು ಆಗಲ್ಲ ಅವೇಶಮ್ ಅಂತ ಹೇಳಿ ಫುಲ್ಲು ಎಲ್ಲ ಫ್ಯಾನ್ಸ್ ಆಗ್ಬಿಟ್ಟವ್ರೆ ಕಮೆಂಟಲ್ಲಿ. ಅವೇಶಮ್ ಊಟ ಹೆಂಗಿತ್ತಂದ್ರೆ ಅವೇಶಮ್ ಅಂತೆ. ಅವೇಶಮ್ ಟೀ ಮುಗಿಸ್ಕೊಂಬಂದು ಈಗ ಕಾರ್ತಿಕ್ ಆಂದಿವೆ ಬರ್ತಾ ಇದ್ದಾನೆ. ಬರೋವರೆಗೂ ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ ನೋಡ್ದು. ಅದಕ್ಕೆ ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಕ್ರಿಕೆಟ್ ಆಡೋದು ಬಿಟ್ಟೆ 1 ವರ್ಷ ಆಯಿತು. ಅವ್ರು ವಿಲ್ಸನ್ನಲ್ಲಿ ಆಡೋದು ನಮ್ಮ ಸೇರ್ಸ್ಕೊತಾರೆ ಇಲ್ವಾ ಅನ್ನೋದೇ ಡೌಟ್ ಇವಾಗ. ಅವರು ನಾವು ವಿಕ್ಕಿಲ್ ಆಡೋದು, ಅವರು ವಿಲ್ಸನ್ ಆಡೋದು, CPL ಪ್ರಾಕ್ಟೀಸ್ ಮಾಡ್ತಾವ್ರೆ. ನಾವು ಮುಂಚೆ 1 ವರ್ಷ ಕಂಟಿನ್ಯೂಸ್ ಆಗಿ ಆಡಿದ್ವಿ. ಪ್ರತಿ ಸ್ಟಾರ್ಟ್ ಮಾಡಿದ್ದು ನಾವೇ. ಈಗ ಅವ್ರು ಆಡ್ತವ್ರೆ. ಸಮಯ ಅಭಾವದಿಂದ ಆಡೋದು ಬಿಟ್ಟು ದರ್ಶು ಇಲ್ಲಿಗೆ ಬಂದವನೇನ ಕಣ. ಇಲ್ಲ ಇನ್ನೂ ಬಂದಿಲ್ಲ. ಬತ್ತಾನ ಒಟ್ಟಿನಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿರೋದು. 4 ಬಾಲ್ ಆಡಿ ಸುಸ್ತಾಗಿ ಮನೆ ಕೂಡ ಬರ್ತಾಯಿದ್ವಿ. ಭಾಸ್ಕರ್ 1 ಬಾಲ್ ನೋಡಿದಾಗಲೂ ಆದರೂ ಸುಸ್ತಾಗೋರು ಒಂದ್ಸತಿ ಬಾಲ್ ತಗೊಟ್ರು ಅಷ್ಟೇ. ನಾನು ಒಂದ್ಸತಿ ಹೊಡೆದು ನಾನೇ ತಗೊಬಂದು ವಾಪಸ್ ಹೋಗ್ತಾ ಇದ್ದೀವಿ. ಸಬ್ ಕೊಟ್ಟಾನೆ. ಹಾಂ ಎಷ್ಟೊತ್ತಾಗುತ್ತೆ? ಯಾವ ಇಲ್ವಲ್ಲ ಗಾಡಿ. ಅಲ್ಲ ಡೀಸೆಲ್ ವಾಶ್ ಮಾಡ್ಬೇಕಲ್ಲ, ಹಂಗೆ ಮಾಡೋಂಗಿಲ್ಲ ಎಲ್ಲ ಹೋಗಿ. ಇದ್ರಾಗೆ ಸಂತೋಷ್ ಅಂದರೆ ಕಾರ್ತಿಕ್ ಡೋರ್ ಎಲ್ಲಿ ಬಂದಿದ್ದಾರಂತೆ. ಕಾರ್ತಿಕ್ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಚನ್ನಪಟ್ಟಣಕ್ಕೆ ಇಳಿತಾರೆ. ಇನ್ನು 10 ನಿಮಿಷದಲ್ಲಿ ಬರ್ತಾರಂತೆ. ಎಂಟ್ರಿ ಮಾಡ್ತಾವ್ರೆ. ಎಂಟ್ರಿ ಮಾಡಿಬಿಟ್ಟು ಹೋಗ್ತೀವಿ. ಆಮೇಲೆ ಇನ್ನೂ ಟೀ ಕುಡ್ಕೊಂಡು ಬಂದಿಸ್ಕೊಂಡು ಹೋಗ್ಬೇಕು. ಹೀರೋ ಸಂತೋಷ್ ಅಂತ. हाँ वो डीजल वॉश करना है. वो टेप सब हटा देना इस बार. हटाओगे? हाँ ಇನ್ನು ನಾಚಿಕತೆ ಇದೆಯಲ್ಲ. ಮದುವೆ ಆಗ ಹೆಣ್ಣು ಮದುವೆ ಆಗ ಗಂಡು. ಇಲ್ಲ ಮುಂದಿನ ತಿಂಗಳು ಮದುವೆ ಅಂತ ಕಣ ಬಸ್ ಇವಂದು. ಅಲ್ಲ ಈ ತಿಂಗಳು 27ಕ್ಕೆ ಶಾದಿನಾ ಇಸ್ಮೈನಾ. ಡೀಸೆಲ್ ಅದು ಫುಲ್ ಉಜ್ಬೇಕು ಅಂತ ಅರ್ಥ ಆಯ್ತದ. रगड़ना है पूरा पूरा प्लास्टर को निकाल देना. ಏನು ಕಟಿಂಗ್ ಶಾಪಲ್ಲಿ ನೀರು ಹೊಡೆದಂಗೆ ಹೊಡಿತಾ ಇದೆಯಲ್ಲ. पूरा गाड़ी को मारेगा. डीजल ಅಂತ ಕೇಳಿದ್ರೆ ನೀರು ಅಂತಾನೆ. जोक मार रहा है कैमरा के सामने मार. हाँ क्या ये डीजल है. गाड़ी पे डीजल डाल दिया तो पैनिंग आ गया. क्या गाड़ी पे डीजल डाल दिया तो पैनिंग आएगा. ಶೈನಿಂಗ್ ಆಯ್ಗ ಪೂರಾ ಶೈನಿಂಗ್ ಕರ. 1 ವಾರ ಆಯಿತು ನಮ್ಮ ಅಣ್ಣನ ಮದುವೆ ಆಯ್ತು. ಅವತ್ತೇ ಮಾಡಿಕೊಡು ಅಂದರೆ ನನ್ನ ಮಗ ಮಾಡಿಕೊಡ್ದೆ ಬರೀ ತೊಳೆದ್ಬಿಟ್ಟು ಕಳಿಸಿದ. ಇವತ್ತು ಡೀಸೆಲ್ ಹೊಡಿತಾನೆ ಡಬಲ್ ದುಡ್ಡು ಮಾಡೋಕ್ಕೆ. ಕಾರ್ತಿಕ್ ಅವರು ಈಗ ಚಂದ್ರಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಷ್ಟೊತ್ರಿ ಕಾರ್ತಿಕ್ ಆಯ್ತು ನಿಮ್ಮನ್ನ? ಯಾಕೆ ಸರ್ವಿಸ್ ಮಾಡ್ಸಕ್ಕೆ ನಾನೇನು ಕಾರ್ ತೊಳಿಬೇಕಾ? ಅಲ್ಲ ಬೇಗ ಬರ್ಬೇಕು ತಾನೆ. ಎಷ್ಟೊತ್ತಾಯ್ತು ಫೋನ್ ಮಾಡಿ? ಏನು ಈ ಮಟ್ಟಕ್ಕೆ ಆರಾಮ ಇವತ್ತು? ಏನು ಆರಾಮ್ ಸೈಟ್ಗೆ ಹೋಗಿದ್ದೀನಿ. ಬೆಳಗ್ಗೆ ಸೈಟ್ಗೆ ಹೋಗಿ ಊರಿಗೆ ಹೋಗ್ಬಿಟ್ಟು ಬಂದಿರೋದು. ಸೈಟ್ಗೆ ಹೋಯ್ತಾ? ಕಾರ್ತಿಕ್ ಅವ್ರಿಗೆ ಸುಸ್ವಾಗತ ಚಂದ್ರಪಟ್ಟಣಕ್ಕೆ. 1 ಗಂಟೆ ಆಗುತ್ತಂತೆ. ನಡ್ರಿ ಹೋಗೋ. ಸಂತೋಷ್ राजौली ओए कॉल कर दिया. संतोष कॉल कर दिया होने के बाद. ನೋಡ್ರಿ ಮೋಡ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದೇನ್ರಿ ಏನ್ರಿ ನೋಡ್ತೀರ ಊರಲ್ಲಿದ್ರೆ? ನೋಡ್ರಿ ಚನ್ನಪಟ್ಟಣದ ಮೋಡ ಎಷ್ಟು ಚೆನ್ನಾಗಿದೆ. ಎಲ್ಲಿ ಕರ್ಕೊ ಹೋಯ್ತೀರಿ ಟೀ ಸ್ಟಾಪ್ಗೆ? ಥೂ ಅದೆಲ್ಲ ಕೂಸು ನೋಡಲ್ಲ ಕಣ್ರಿ. ಒಳ್ಳೆ ಹುಡುಗರಿಗೆ ಇದೆಲ್ಲ ಹೇಳ್ಕೊಡ್ಬೋದು. ನೀವು ವಿದ್ಯಾವಂತರು, ಬಿಸ್ನೆಸ್ ಮ್ಯಾನ್ಗಳು, ಗೌರ್ಮೆಂಟ್ ಕೆಲಸ ಆಂಟ್ರಪ್ರಿನರ್ಶಿಪ್ ಕಣ. ಇವ್ರು ಏನು ಮಗ? ಅವರು ಸ್ವಾವಲಂಬಿ. ನಮ್ಮ ದೇಶದ ಬೆನ್ನೆಲುಬುಗಳು. ಏನು ಹೋಲ್ಸ ಪದ ಡಿಕ್ಷನರಿಲೇ ಇಲ್ಲ. ಡಿಕ್ಷನರಿಲಿ ಇನ್ನೂ ಹುಟ್ಟಿಲ್ವಾ ನಿನಗೆ? ಹೇಳಂಥದ್ದು ಹೇಳಂತದ್ದು ಹುಟ್ಟಿಲ್ಲ. ಆಗ ಹೆಂಡತಿಗೆ ಹೇಳ್ತೀವಿ. ಆಗ ಎಂಡೊತ್ತಿಗೆ ನಾವೇ ಹೇಳ್ತೀವಿ. ಅಫಿಷಿಯಲ್ಲು ರೈತರು ನಾವೇನು ಕೆಲಸ ಮಾಡ್ಬೋದು ಗೊತ್ತಾ? ಬೆಳಗಿಂದ ನೀವೇನು ಮಾಡಲ್ಲ. ಏನು ಮಾಡಲ್ಲ. ನಮ್ಗೆ ಬರ್ತೈತೆ ದುಡ್ಡು ಬಂದೈತೆ. ತಿಂತಾ ಇದೆ ನಾವು ಸುಮ್ಮನೆ. ಏನು ಮಾಡೋದಂತೆ. ಬೈಕ್ ತಗೋಬಿಟ್ಟು ನಂದು ಏನು ಮಾಡ್ತಾರೆ? ಎಲ್ಲಾದ್ರೂ ಕಾರ್ ಓಡ್ಸೋಕಾಯ್ತದ? ಮಗ ಬಡಯ್ಯ ನಿನ್ನ ದೇವರನ್ನು ಇಟ್ಬೇಕು. ಹಂಗ ಇಷ್ಟ ಗಂಟೆ ಬೈತಿದ್ದ. ಹಂಗ ಅಂತಿದಂಗೆ ಬಡಯ್ಯ ದೇವ್ರ ಮೆಚ್ಬೇಕು ನಿನ್ನ ಅಂತ. ಮೆತ್ತದ ದೇವ್ರು ಮೆತ್ತದ. ಏನ್ರಿ ಹಿಂದಂತೂ ಮುಂದೊಂದು ಮಾತಾಡಿ ದೇವ್ರು ಮೆಚ್ಚುತ್ತ. ಏನ್ರಿ ಹಿಂಗೆ ಮಾತಾಡ್ತೀರಲ್ರಿ?
3, 2, 1 ಮಗ ಪೊಲೀಸ್ ಹಿಡ್ಕೊಂಡ್ರೆ ಕಾರ್ತಿಕ್ ನೋಡಿರಿ. ಪ್ರಸನ್ನ ಗಾಡಿ ತೆಗಿ. ಪ್ರಸನ್ನ ಗಾಡಿ ತೆಗಿರಿ. ಪ್ರಸನ್ನ ಗಾಡಿ ತೆಗಿರಿ. ಫೈನಲಿ ಒನ್ ಆ್ಯಂಡ್ ಓನ್ಲಿ ಸ್ಪಾಟ್ ಮುಂಬೈ ಚಾಗಿ ಎಂಟ್ರಿ ಕೊಟ್ಟಿದ್ದೀವಿ. ಕಾರ್ತಿಕ್ ಅವ್ರು ಏನು ಹೇಳ್ತೀರಾ? ಏನು ಹೇಳ್ತಾರೆ? ಒಂದು ಮುಂಬೈ ಸಮೋಸ ಕೊಡ್ಸಿದ್ದೆ. ಸಮೋಸ ಏನು ಹೊಸ್ದಾಗಿ ಟೀ ಕುಡಿರಿ. ಟೀ ಕುಡಿತೀವಿ. ಕುಲ್ವಾಡಿ ಕುಲ್ವಾಡಿ ಅಲ್ಲ ಕಣ, ಗುಡ್ವಾಲಿ. ಕುಲ್ವಾಡಿ ಕುಡ್ವಾಲಿ ಕುಲ್ವಾಡಿ ಹಾಂ ಕುಲ್ವಾಡಿ ಕುಲ್ವಾಡಿ ಟೀ ಇಲ್ಲ, ಟೀ ಟೀ ಆದ್ಮೇಲೆ ಕರೆಕ್ಟಾಗಿದೆ. ಕುಲ್ವಾಡಿ ಕುಲ್ಲದ್ದು ಗುಡ್ವಾಲಿ ಎರಡು ಮಿಕ್ಸ್ ಮಾಡಿ ಕುಲ್ವಾಡಿ ಮಾಡ್ಬಿಟ್ಟು ಹೊಸ ಟೀ ಮಾಡಿಕೊಡ್ತಾರೆ ನಿಮ್ಮ ಗುಡ್ವಾಲಿ. ಗುಡ್ವಾಲಿ ನೋಡಿ ನಿಮ್ಗೆ ಯಾವ್ದು ಬೇಕು ಹೇಳಿ. ನಮಗೆ ನಾರ್ಮಲ್ 10 ರೂಪಾಯಿ ಚಾಯ್. ಯಾಕೆ ನೀವು ಕುಲ್ವಾಡಿ ಕುಡಿಯೋದಲ್ಲ? ಕುಲ್ವಾಡಿ ಕುಡಿದೆಲ್ಲ ಭಾಸ್ಕರ್ ಸಾಕವ್ರೆಲ್ಲ ನಾವೀಗ ಹೊಸ್ದಾಗಿ ಹೆಜ್ಜೆ ಕುಡ್ವಾಲಿ ನಿಂಗೆ ಟೀ. ಅದೇ ಕುಲ್ವಾಡಿ ನೋಡಿ ನಿಮಗೆ ಎಲ್ಲ ಐತೆ ನಿನ್ ಕುಲ್ವಾಡಿ. ಕುಲ್ವಾಡಿ ಇದೆ. ಭಾಸ್ಕರ್ ಇಲ್ಲ ಭಾಸ್ಕರ್ ಅಲ್ಲ ನಿಂದು. ಭಾಸ್ಕರ್ ಭಾಸ್ಕರ್ ಹೇಳಿರೋದಾ? ನಾನು ಇಷ್ಟ ಗಂಟ ನೀನು ಅನ್ಕತೆ ಇದ್ನಲ್ಲ. ಕುಲ್ವಾಡಿ ಯಾವ್ದು ಮಾಡ್ಕೊಡ್ತಾರೆ? ಕುಲ್ವಾಡಿ ಯಾವ್ದು ಇಲ್ಲ ಅಂತ ಕೊಡಕ್ಕೆ, ಇಲ್ಲಾಂದ್ರೆ ಕೊಡೋರು. ನಮ್ಗೆಲ್ಲ ಗೊತ್ತು, ಇವ್ರು ಮಂಗ್ರು ಮಾಡ್ಕೊಳ್ಳೋರು ಅಷ್ಟೇ. ನಾವೇನು ಕೇಳಿದ್ವ? ನೀನೇ ಹೇಳಿದ್ದು. ಎಷ್ಟು ಟೀ ಕುಡಿತಿದೆ ನಮ್ಗೆ ಬೆಳಗ್ಗೆಯಿಂದ? ಇದು ಬೆಳಗ್ಗೆಯಿಂದ 5ನೇದು ಇದು. ಇದು ಚನ್ನಪಟ್ಟಣದಲ್ಲಿ ಒಂದು ದಿನ. ಇಲ್ಲ ಎಷ್ಟು ಟೀ ಕುಡಿತೇವೆ ಹೇಳೋದು? ನಮ್ಮದು ಚನ್ನಪಟ್ಟಣದಲ್ಲಿ ಒಂದು ದಿನ. ಹಾಲು ಕುಡಿಸ್ತಾರೆ ನೋಡ್ತೀವಿ ಆಗ್ಲಿ. ನೀನು ನೋಡ್ತಾ ಇದ್ದೀಯ, ನಿನ್ನ ಜೊತೆ ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ಏನು ಮಾಡ್ತಾರೆ? ಬರೀ ಹಾಲು ಕುದಿಸ್ತವ್ರು ಅಷ್ಟೇ. ಅದನ್ನೇ ನಿಂತ್ಕೊಂಡು ನೋಡ್ತಾವ್ನು, ಏನು ನೋಡೇ ಇಲ್ಲ ಅನ್ನೋದು. ಏನು ಮಾಡ್ತೀರಿ ಕಾರ್ತಿಕ್ ಅವರು? ಟೀ ಕುಡಿಬೇಡಿ ಕುಡಿಸ್ತೀನಿ. ನಮಗೆ ಸಿಸಿ ಅಲ್ಲೇ ಕುಲ್ವಾಡಿ ಕುಡಿ ಅಂತ ಯಾರು ಹೇಳಿದ್? ನಾವು ಹೇಳಿದ್ವಾ? ಸಿಸಿ ಆಗಲ್ಲ ಜಾಸ್ತಿ. ಇಂಥ ಕ್ಯಾರೆಕ್ಟರ್ ಅಂತ ಈಗ ನೋಡಿದ್ರೆ ನಮಗೆ ಇಷ್ಟು ಸ್ಮೂತ್, ಇಷ್ಟು ಇದು ಯಾರು ಇವನು? ಹಂಗೆ ಮಾಸಲ್ಲ ಅಂತ ನನಗೆ ಬೇಜಾರಾಗುತ್ತೆ. ಏನೋ ಟೈರ್ ಏನೋ ಗೊತ್ತಿಲ್ಲ. ಇವೆಲ್ಲ ಯಾಕೆ ನಿಮಗೆ ಟೈರ್ದು? ಆಡಿ Q6 ನೇರ ಹೋಗಿ ಹಂಗೆ ಓಡಿಸ್ಕೊಂಡ್ಬಂದವ್ರ. ಎಲ್ಲ ಇತ್ತು ಗಾಡಿ. ಫುಲ್ ಡಿಸ್ಕಷನ್ ಇದೆ. ಮಂತ್ರಾಲಯಕ್ಕೆ ಹೋಗ್ತಿದ್ಯಲ್ಲ, ಏನು ಅನಿಸ್ತೈತೆ? ತುಂಬ ಖುಷಿ ಆಗ್ತಾ ಇದೆ. ರೂಮ್ನು ಬುಕ್ ಮಾಡಿದ್ಯಾ? ಹೆಂಗೆ ಬುಕ್ ಮಾಡಿದ್ಯಾ? ಅದೇ ಆ್ಯಪೇ ಇದೆ, SRS ಮಠ ಅಂತಲೇ ಇದೆ. ಎಷ್ಟಾಯ್ತು? ಒಂದು ರೂಮ್ಗೆ 350 ರೂಪಾಯಿ ಆಗುತ್ತೆ. 6 ಜನಕ್ಕೆ 500 ರೂಪಾಯಾ? 6 ಜನಕ್ಕೆ 600. ಓಕೆ, ಒಳ್ಳೇದಾಗಲಿ. ನೀಟಾಗಿ ಹೋಗಿ ಬನ್ನಿ. ನಾನು ಕಾರಿಸ್ಕೊಬರಕ್ಕೆ ಹೋಗ್ತಾ ಇದ್ದೆ. ಮಗ ಯಾಕೆ ನೀನು ಫ್ರೆಂಡ್ಸ್ಗೆ ಹೋಗಲ್ವ? ಅಲ್ಲಿ ಏನು ಇರಲ್ಲ ಕಣ, ಯಾವುದಾಗಲ್ಲ ಆಗಲ್ಲ. ಮೈಸೂರು ಹಾಸ್ಟೆಲ್ ಆಯ್ತು ಆಗಿರ್ತಾರೆ. ಇವಿಷ್ಟ ಸೂಪರ್. ಮೈಸೂರು ಚಾನಲ್ ಓನ್ಲಿ ಕೊಟ್ಟು ಇವಿಷ್ಟ. ಇವಿಷ್ಟ ಸೂಪರ್ ಮಾತ್ರ. ಸಾರಿ, ನಾಟ್ ಇವಿಷ್ಟ, ಇವಿಷ್ಟ. ಹಿಂಗೆಲ್ಲ ಮಾಡ್ರೆ ನೋಡ್ರೆ ಹೊಡಿತಾರೆ ಕಣ. ಇಲ್ಲ ಒಂದು ನಾಯಿ ಇಲ್ವಲ್ಲ ಇದ್ರೊಳಗೆ, ಕೇಳವ ಅಂದ್ರು. ಎಂತದ? ಲಾಡ್ಜು. LARGE ಲಾಡ್ಜ್ ಅಂತ ಮಗ. ನಾವು ಕರಿಯೋ ಯಾರನ್ನಾದ್ರು? ಬಸ್ಕರ್ ಒಂಚೂರು ಬನ್ನಿ ಹೇಳಿ. ಲಾಡ್ಜ್ ಕೊಡಿ ಅಂತ. ಲಾಡ್ಜ್ ಅಂತ ಕೊಡು. ಅವ್ರ ಮೇಲ್ ಕಳ್ಸಿದ್ರೆ ನೀವು ಕೆಳಗೆ ಕಳ್ಸಿ. ಬಾರಲ್ಲ ಮೇಲ್ ಇಲ್ವಂತೆ. ಅಲ್ಲಿ ಅವ್ರು ಕಳ್ಸಿದ್ದು ನಾವೇನು ಮಾಡೋದು? ಈಗ ಬಂದ್ಬಿಟ್ಟು ಕೆಳಗೈತೆ ಅಂತ ಕರೀತಾರೆ. ಹಿಂಗೆ ಇನ್ನೇನೋ ಟೈಮ್ ವೇಸ್ಟ್ ಹೇಳ್ತಿದ್ರಲ್ಲ, ಅದೊಂದು ಹಾಡು ಹೇಳ. ನ್ಯಾಯವೇ ಉದಯ ಒಂದೇ ಒಂದು ಹೇಳ್ತೀನಿ. ಮಗ ಸನ್ಸ್ಕ್ರೀನ್ ತಗೋಬಾರ. ಸನ್ಸ್ಕ್ರೀನ್ ಸಿವಿಲ್ ಇಂಜಿನಿಯರ್ ಅಲ್ಲ, ಸಿವಿಲ್ ಇಂಜಿನಿಯರ್ ಕಣ. ಸೈಡ್ಗೆ ಇವತ್ತು ಸಂಡೇ ಅಂತ ನೋಡಿದ್ರೆ ಸೈಡ್ಗೆ ಹೋಗಿದ್ವಿ ನಾವು. ಮಾಡಿ ಇದೇ ಸೈಡ್ಗೆ ಯಾಕೆ ಸೈಡ್ ಕರ್ದೆ ಮಗ? ಬೈಕ್ ಚೆನ್ನಾಗಿ ಹೊಡಿತಾನೆ, ಹಂಗೆ ಅಂದರೆ ಕೋಪಗೊಳ್ತಾನೆ. ಅದಕ್ಕೆ ನೋಡಲ್ಲಿ ಒಳ್ಳೆ ಆಡ್ತಾನಲ್ಲ, ಇಳಿ ಬಾಸು ಹೊಡಿತಾನೆ.
ಏನು ಬರಲ್ಲ ಏನು ಹಿಂಸೆ ಕಾರಲ್ಲ ಕಣ ಇದು ಎಷ್ಟು ಹಿಂಸೆ ಪಡ್ತಾನೆ ನೀನು ಹೊಡಿತಾನೆ ಕೋಪಗೊಳ್ತಾನೆ. ಕಾರು ರೆಡಿ ಆಗಿದೆ. ಇದಾಗಿತ್ತು ಇವತ್ತು ಚನ್ನಪಟ್ಟಣದಲ್ಲಿ ಒಂದು ದಿನ ಭಾನುವಾರ ಅಂತ. ಇದು ನಮ್ಮ ಸಂಡೇ ವ್ಲಾಗ್ ಆಗಿತ್ತು, ಒಂದು ಕ್ಯಾಶುವಲ್ ವ್ಲಾಗ್. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಓಕೆ.